ಗುರು ಇವಾಗ ಹೊರಡ್ತಾ ಇದ್ದೀವಿ ಬೆಂಗಳೂರಿಂದ ಊರಿಗೆ ಮುನಿ ಸೇವೆ ಮಾಡೋದಕ್ಕೆ. ನೈಟು 3 ಗಂಟೆಗೆ ಎದ್ದು ಕಾರ್ ತೊಳೆದು ಹೋಟ್ಲಲ್ಲೆಲ್ಲ ಕೆಲಸ ಮುಗಿಸಿ ಮನೇಲೆಲ್ಲ ರೆಡಿ ಆದರು. ಕಾರ್ ತೊಳೆದು ನಿಲ್ಲಿಸಿದ್ದೀನಿ. ಈಗ ಗಾಡಿ ತೊಳೆದಾಗ ನೋಡೋಕ್ಕೆ ಒಂದು ಕ್ರೇಜು. ಈಗ ಹೊರಡಬೇಕು. ನಮ್ಮ ಅತ್ತೆ ನಮ್ಮ ಚಿಕ್ಕತ್ತೆ ಅವರೆಲ್ಲ ಬರ್ತಾರೆ. ಸುಂಕದ ಕಟ್ಟೆಗೆ ಹೋಗಿ ಅಲ್ಲಿ ಅವ್ರನ್ನೂ ಕರ್ಕೊಂಡು ಈಗ ಹೊರಡಬೇಕು. ಇದ್ದೇನೇ ಇಲ್ಲ. ಇವತ್ತು ಹೋಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ರಿಟರ್ನ್ ಆಗಬೇಕು. ಇವತ್ತು ಫುಲ್ಲು ಊರಲ್ಲೇ ಲಾಗ್ ಇರುತ್ತೆ. ಎಲ್ಲರೂ ಫುಲ್ ವಾಚ್ ಮಾಡಿ ವಿಡಿಯೋನ. ಈಗ ಸುಂಕದ ಕಟ್ಟೆ ಹತ್ರ ಇದ್ದೀವಿ, ನಮ್ಮ ಚಿಕ್ಕತ್ತರ ಮನೆ ಹತ್ರ. ಇಲ್ಲಿಂದ ಹೊರಡ್ಬೇಕು ಇವಾಗ. ಫೈನಲಿ ನಮ್ಮೂರಿಗೆ ಬಂದಾಯಿತು. ಒಂದು 10 ಗಂಟೆಗೆ ಬಂದಿದ್ದೀನಿ. ಟೈಮೇ ಆಗೋಯ್ತು, ಯಾಕಂದರೆ ಸಖತ್ ನಿಧಾನಕ್ಕೆ ಬಂದ್ಬಿಟ್ಟೆ. ನಮ್ಮೂರು ಗಾಳಿ ನಮ್ಮ ಮೇಲೆ ಬೀಸಿದಾಗ ಅದು ಒಂಥರ ಖುಷಿನೇ ಬೇರೆ. ಎಲ್ಲ ಫುಲ್ ಜೋಳ ಹಾಕ್ಬಿಟ್ಟಿದ್ದಾರೆ. ಇನ್ನು ನಮ್ಮ ತೋಟದ ಹತ್ರ ಹೋಗ್ತೀನಿ. ಈ ಹಳ್ಳಿ ಮರ ಮಾತ್ರ ತುಂಬ ದಿನದಿಂದ ಐತೆ. ಇದೇ ನಮ್ಮ ಒಂದು ಪುಟ್ಟ ಮನೆ. ಊರು ಎಂಟ್ರೆನ್ಸಲ್ಲೇ ಇರುತ್ತೆ. ನಮ್ಮೂರಿಂದ ಹಿಂಗೆ ಬಂದರೆ ಫಸ್ಟು ನಮ್ಮ ಮನೆಯೇ ಸಿಗೋದು. ಇನ್ನಿದೆಲ್ಲ ನಮ್ಮ ದೊಡ್ಡಪ್ಪವ್ರ ಮನೆ, ಎಲ್ಲ ನಮ್ಮ ಪೈಕಿಯವ್ರ ಮನೆಯೇ ಆ ಕಡೆ. ಇವಾಗ ಬಂದಾಯಿತು. ಇವಾಗ ಹೊಲ್ತಕ್ಕೆ ಹೋಗೋಣ. ಹೊಲ್ತಕ್ಕೆ ಹೋಗಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರೋಣ. ಇವಾಗ ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಇಲ್ಲೊಬ್ಬ ನಮ್ಮ ಅಕ್ಕನ ಮಗ ಇದ್ದಾನೆ, ತೋರಿಸ್ತೀನಿ. ದೊಡ್ಡವನು, ಇನ್ನು ಚಿಕ್ಕವನು. ವೀಡಿಯೋದಲ್ಲಿ ಬಂದಿದ್ದಾನೆ ಹೇಳೋ ಗೊತ್ತಿಲ್ಲ. ಸಮೀತ್. ಇವನು ನಾನಂದ್ರೆ ತುಂಬ ಇಷ್ಟ. ಚಿಕ್ಕವನು ರಸ್ತೆ ಅಂದರೆ ಅವ್ನಿಗೆ ಇಷ್ಟ. ನಂತಕ್ಕೆ ಬರೋಲ್ಲ ಅವನು. ನೋಡಿ ಕೀರ ಹೋಯ್ತೈತೆ, ಕಾಣಿಸಲ್ಲ ಅನಿಸುತ್ತೆ ಅಲ್ಲಿ. ಈಗ ಹೋಗ್ಬಿಟ್ಟು ಹೊಲ್ತ ಕ್ಯಾನ್ ಐತಂತೆ, ಕ್ಯಾನ್ ಎತ್ಕೊಂಡು ನೀರು ತರಕ್ಕೆ ಹೋಗ್ಬೇಕು, ಫಿಲ್ಟ್ರ್ ನೀರನ್ನ. ಈಗ ಹೋಗ್ಬಿಟ್ಟು ಇದು ನಮ್ಮ ಹೊಲನೇ, ತೆಪ್ಪೆ ಇಲ್ಲೇ ಹಾಕೋ ನಮ್ಮ ಮನೆ ಬಾಂಡ್ಲಿನ ಕಸ ಹಾಕೋದು. ಜೋಳ ಹಾಕಿರೋದಪ್ಪ, ಜೋಳ ಹಾಕಿದ್ದಾರೆ ಹಸ್ಗಳ ಮೇವಿಗೆ. ಈಗ ನಾನು ಹೋಗ್ತಾ ಇರೋದು ನಮ್ಮ ಅವ್ರ ಹೊಲ್ತಕ್ಕೆ, ಅಂದರೆ ಇವರು ನಮ್ಮ ಸಮೀತ್ ಅವ್ರ ಹೊಲ್ತಕ್ಕೆ. ಅಲ್ಲಿ ಕ್ಯಾನ್ ಐತೆ, ಫಿಲ್ಟರ್ ಕ್ಯಾನು. ನಾನು ಹೋಗ್ಬಿಟ್ಟು ಎತ್ಕೊಂಡು ನೀರು ತರಕ್ಕೆ ಹೋಗ್ಬಿಟ್ಟು ನೀರು ತಗೊಬರೋಣ. ಬಂದ್ವಿ ಇವಾಗ ಹೊಲ್ದ ಹತ್ರ ಕ್ಯಾನ್ ಎತ್ಕೊಳ್ಳೋದಂತ ನಮ್ಮ ಬಾವ್ರ ಹೊಲ್ದ ಹತ್ರ. ಇಲ್ಲಿ ನಮ್ಮ ಬಾವ್ರ ಹತ್ರ ಏನು ಬೆಳೆ ಹಾಕಿರೋ ತೋರಿಸ್ತೀನಿ. ಟೊಮೊಟೊ ಹಾಕಿದ್ದಾರೆ. ಇದೇನಿದೆ ಇದ್ರೊಳಗಡೆ ತೋರಿಸ್ತೀನಿ ಬನ್ನಿ. ಪಾಪ ಹಬ್ಬ ಏನು ಸ್ವರ್ಗ ಇದ್ದಂಗೆ ಐತಲ್ಲ, ತೋರಿಸ್ತೀನಿ ನೋಡಿ. ಒಂಥರ ಒಂದು ಸ್ವರ್ಗನೇ ನೋಡ್ದಂಗೆ ಆಗುತ್ತೆ ಹಂಗೆ. ಹೆಂಗೈತೆ ಕ್ಯಾಪ್ಸಿಕಮ್ ಹಾಕಿರೋದು. ಕಾಯಿ ಬಂದೈತೆ. ಇನ್ನೊಂದು 15 ದಿನ ದೊಡ್ಡ ಕಾಯಿ ಕೊಯ್ಬೇಕು. ಮೇನ್ಗೆ ಇವಾಗ ಇನ್ನೊಂದು ಸ್ವಲ್ಪ ಆಡ್ಗಾಯಿ ಅಂತಾರಲ್ಲ ಆ ಥರ ತೋರಿಸ್ತೀನಿ ರೀ ಗಿಡದಲ್ಲಿ ಆಡ್ಗಾಯಿನ. ಶುಕ್ರವಾರ ಏನು ಮಾಡ್ತೀರವ? ನೋಡಿ ಈ ಥರ ಬಂದೈತೆ. ಈಗ ಬೆಂಗಳೂರಲ್ಲಿ kg 50-60 ಮಾರ್ತಾರೆ. ಇವಾಗ ನೋಡಿ ನಮ್ಮ ರೈತರಿಂದ ಹೋಗೋದು ಬರೀ 29-30 ರೂಪಾಯಿ ಐತಂತೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದೇ ಫಸ್ಟ್ ಟೈಮು ನಾವು ಕ್ಯಾಪ್ಸಿ ಬೆಳೆದಿರೋದು. ತುಂಬ ನನಗೆ ಗೊತ್ತಿರೋಂಗೆ ನನ್ನ ಬುದ್ಧಿಯಿಂದ ನಾವು ಬೆಳೆದೇ ಇಲ್ಲ. ಇವಾಗ ಇಲ್ಲಿ ನಮ್ಮ ಬಾವ್ರ ಹತ್ರ ಹಾಕಿರೋದು. ಒಂಥರ ಹೆಂಗೈತೆ ನೋಡಿ, ಒಳ್ಳೆ ಒಂಥರ ಯಾವುದೋ ಒಂದು ಬೇರೆ ಒಳಗಡೆ, ಒಂದು ಲೋಕದೊಳಗಡೆ ಬರೀ ಹಸಿರೇ ಐತೆ. ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇಲ್ಲೇನು ಅನಿಸ್ತೈತೆ ಅಂದರೆ, ಆ ಬೆಂಗಳೂರು ಟ್ರಾಫಿಕ್ಕು, ಇದ್ರೊಳಗಡೆ ಎಲ್ಲ ಆ ತಲೆನೋವು, ಆ ಇರಿಟೇಷನ್ ಇದಕ್ಕಿಂತ ಈ ಸ್ವರ್ಗದೊಳಗಡೆ ಕಳಿಯೋದು ಇದೆಯಲ್ಲ, ನಮ್ಮ ಗದ್ದೆ, ಈ ಊರು, ನಮ್ಮ ಈ ಜಮೀನಲ್ಲಿ ನೆಕ್ಸ್ಟ್ ಲೆವೆಲು. ಇವಾಗ ಹಿಂಗೆ ಅರ್ಜೆಂಟ್ ಕೆಲಸಗಳಿದ್ದಾವೆ. ಈಗ ಬಂದಿರೋದು ಮುನಿ ಸೇವೆ ಮಾಡೋಕ್ಕೆ. ಇನ್ನೂ ಆ ಕೆಲಸ ಶುರುವಾಗಿಲ್ಲ. ಇವಾಗ ಹೋಗಿ ನೀರು ತಂದ್ಬಿಟ್ಟು ಈ ಕಡೆ ಸೈಡ್ ಸಣ್ಣ ಮೆಣಸಿಕಾಯಿ ಹಾಕಿರೋದು ಪಾಪ. ಇದು ಖಾರದ ಮೆಣಸಿಕಾಯಿ. ಈ ಕಡೆ ಖಾರದ ಮೆಣಸಿಕಾಯಿ ಹಾಕೋರೆ ಒಂದು ಲೈನು. ಇನ್ನು ಆ ಕಡೆ ಟೊಮೊಟೊ ಇದೆ. ನೆಟ್ ಹಾಸ್ತಾರೆ. ಇದಕ್ಕೆ ಮಾತ್ರ ನೆಟ್ ಹಾಸಿ ಈ ಥರ ನೆಟ್ಟೆಲ್ಲನೂ ಎಳೆದು ಬೆಳೆ ಬೆಳಿಬೇಕಂತೆ. ಇಲ್ಲಾಂದರೆ ಆಗಲ್ವಂತೆ, ಹಿಂಸೆ. ಕುಡಿಯೆಲ್ಲ ಏನು ಸಖತ್ತಾಗಿದೆ ನೋಡಿ. ಈ ಥರ ಬರುತ್ತೆ ಇದರಲ್ಲಿ. ಹೆಚ್ಚು ಕಡಿಮೆ ನಮ್ಮದು ಇದು ಒಂದು ಎಕರೆಗೆ ಹಾಕಿರೋದು. ಇದು ಆಲ್ಮೋಸ್ಟು 1 ಎಕರೆ ಬರುತ್ತೆ. ಆ ಮೂಲೆಯಿಂದ ಹಿಡ್ದು ಈ ಮೂಲೆವರೆಗೂ. ಅಲ್ಲಿ ನಮ್ಮ ಸಮೀತ ಹೋಗ್ತಿದ್ದ ನೋಡಿ, ಕಾಣಿಸೋದೇ ಇಲ್ಲ. ಫುಲ್ ಗ್ರೀನ್. ಮಸ್ತಾಗಿದೆಯಲ್ಲ.
ಬೆಂಗಳೂರು ಆ ಜೀವನಕ್ಕಿಂತ ಇಲ್ಲಿ ಒಂಥರ ನೆಮ್ಮದಿ ಜೀವನ ಅಂತಾರಲ್ಲ ಹಂಗೆ ಸಖತ್ತಾಗಿದೆ. ಒಂಥರ ಇದ್ರದ್ದೇ ಒಂದು ಸ್ಮೆಲ್ ಬರ್ತೈತೆ ಇಲ್ಲಿ, ಆ ಒಂದು ಗಮ್ ಅಂತೈತೆ, ಅದೊಂಥರ ಚೆನ್ನಾಗೈತೆ. ಇದು ಕ್ಯಾಪ್ಸಿ ಆ ಸ್ಮೆಲ್ ಬರುತ್ತಲ್ಲ, ಈ ಹೂವುದು, ಈ ಕುಡಿದು ಎಲ್ಲ ಚೆನ್ನಾಗೈತೆ. ಇನ್ನು ಆ ಕಡೆ ಎಲ್ಲ, ಆ ಕಡೆ ಟೊಮೊಟೊ ಇದೆ, ಇನ್ನು ಆ ಕಡೆ ಹೂವಿದೆ. ಇನ್ನು ಆಮೇಲೆ ನಾನು ಬಂದರೆ ಇಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಈಗ ಇನ್ನೂ ಕೆಲಸಗಳಿವೆ, ಓಡೋಣ. ಜವಳಿಗಳ ಯಾವುದೋ ವೀಡಿಯೋದಲ್ಲ ಐತಲ್ಲ, ನಮ್ಮೂರಲ್ಲಿ ಫ್ರೆಂಡ್ಸ್ ಜವಳಿಗಳ ಅಂತೀವಿ, ನಿಮ್ಮೂರಲ್ಲಿ ಏನಂತಾರೆ ಹೇಳಿ ಅಂತ. ಹಾಗೆ ನಾವು ಜವಳಿಗಳ ಅಂತೀವಿ. ಎಳ್ನೀರು ಪಣ್ಣಿ ಕಿತ್ಕ ಕುಡಿಯೋಕ್ಕೆಲ್ಲ. ನಿಮ್ಮೂರಲ್ಲಿ ಏನು ಹೇಳ್ತೀರಾ ನೀವು ಹೇಳಿ, ಕಮೆಂಟ್ ಹಾಕಿ. ಪಾಪ ಹೋಗೋಣ, ಆಮೇಲೆ ಆದರೆ ಬರ್ತೀವಿ. ಕಲ್ಲಂಗಡಿ ಗಿಡನಾ? ಯಾರು ನೀನು ಹಾಕಿರೋದೇ? ಯಾರು? ನಮ್ಮ ಸಮಿತು ಪ್ರಾಣಿ ಸಾಕೋದು ಇಲ್ಲ ಏನಾರು ಕ್ರಿಯೇಟಿವಿಟಿಯಾಗಿ ಏನಾರು ಒಂದು ನೆಡೋದು. ಕಲ್ಲಂಗಡಿ ಗಿಡ ನೆಟ್ಟವನಂತ ನೋಡಿ. ಇಲ್ಲೆಲ್ಲ ನೆಟ್ಟಿರೋ ನೀನಣ್ಣ? ಅಲ್ಲೊಂದು ಐತಲ್ಲ, ಯಾವಾಗ ನೆಟ್ಟಿದ್ದು? ಒಂದು ಸಾಲು ಹೆಂಗೆ ಕಾಣ್ತೈತೆ ನೋಡಿ, ಹಂಗೆ ಕಾಯಿ ಕಾಣ್ತೈತೆ ನೋಡಿ. ಕೆಳಗಡೆ ತೋರಿಸ್ತೀನಿ, ಇವಾಗ ಕಟ್ತಾ ಇರೋದು. ಇನ್ನೂ ಒಂದು ಸಲ ಕುಯ್ದಿಲ್ಲಲ್ಲ ಪಾಪ? ಇನ್ನೂ ಒಂದು ಸಲ ಕುಯ್ದಿಲ್ಲ. ಈ ವಾರ ಕುಯ್ತಾರಂತೆ. ಈ ವಾರ ಕುಯ್ದರೆ ಆಮೇಲೆ ಆದರೆ ಬಂದು ನಾವು ಸ್ವಲ್ಪ ಕಿತ್ಕೊಂಡು ಹೋಗ್ಬೇಕು ಬೆಂಗಳೂರಿಗೆ. ಕೆಲಸ ಅಂತ ತುಂಬ ಇದೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಪಾಪ ಈ ಕ್ಯಾನ್ ಎತ್ಕೊಂಡು ಹೋಗೋಣ ಬಾ. ಆಮೇಲೆ ಆದರೆ ಮತ್ತೆ ಬಂದರೆ ಟೊಮೊಟೊ ಗಿಡ ಎಲ್ಲ ತೋರಿಸ್ತೀನಿ, ಲಾಗ್ ಮಾಡ್ತೀನಿ. ಇಲ್ಲ ಪೂರ್ತಿ ಎಲ್ಲ ಕೆಲಸಗಳಾದರೆ ಅಲ್ಲೇ ಇರ್ತೀವಿ. ಇವಾಗ ಸದ್ಯಕ್ಕೆ ತಗೊಂಡು ಹೋಗೋಣ ಬಾ. ಅವರು ಟ್ಯಾಕ್ಟ್ರ್ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಮೇವು ಕುಯ್ಕೊಂಡು ಹೋಗ್ತಿದ್ದಾರೆ. ಇವಾಗ ನಾವು ಓಡಬೇಕು, ಓಡೋಣ. ಹೋಗಿ ನಮ್ಮೂರು ಪಕ್ಕದಲ್ಲಿ ಹೋಗ್ಬೇಕು, ಫಿಲ್ಟ್ರ್ ನೀರು, ಅಲ್ಲಿಗೆ ಹೋಗಿ ತಗೊಂಡು ಬರಬೇಕು. ಆಮೇಲೆ ಮನೆ ಹತ್ರ ಐಟಮ್ನ ರೆಡಿ ಮಾಡ್ಕೊಂಡು ಹೋಗಬೇಕು. ಸದ್ಯಕ್ಕೆ ಈಗ ಓಡೋಣ. ಆಮೇಲೆ ಆದರೆ ನನಗೆ ಇಲ್ಲಿ ವೀಡಿಯೋಸ್ ಮಾಡೋಕ್ಕಾಗಿರ್ಬೋದು, ಇಲ್ಲ ರೀಲ್ಸ್ ಮಾಡೋಕ್ಕಾಗಿರ್ಬೋದು, ಡಬಲ್ ಆ್ಯಕ್ಟರ್ ಕ್ಯಾರೆಕ್ಟರ್ ಐತೆ ಗೊತ್ತಾ, ರೈತನ ಬಗ್ಗೆ. ಹಂಗೇನೇನಾದ್ರು ಮಾಡ್ಬೇಕನ್ನೋ ಮೈಂಡ್ ಬರುತ್ತೆ, ಬಟ್ ಟೈಮ್ ಅಂತೂ ಇಲ್ಲ. ನಿಮಗೆ ಗೊತ್ತು, ರಾತ್ರಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ದಪ್ಪ ಕಾಯಿ ಬಿಟ್ಟಿದೆ ಅಂತ ಹೇಳ್ತಿದ್ದಾನೆ ನಮ್ಮ ಪಾಪ. ನೋಡೋಣ ಬನ್ನಿ. ಅಲ್ಲ ನೋಡಿ ಎಷ್ಟು ದಪ್ಪ ಇದೆ ಕಾಯಿ. ಕಾಯಿ ಮಾತ್ರ ಸಖತ್ತಾಗಿ ಬಂದೈತೆ ನಮ್ಮ ಗಿಡದಲ್ಲಿ. ಹೋಣ, ಕಾಯಿ ಮಾತ್ರ ಸಖತ್ತಾಗಿ ಬಂದೈತೆ, ಗಿಡನೂ ಚೆನ್ನಾಗಿ ಬಂದೈತೆ. ದೇವ್ರದಿಂದ ರೈಟ್ ಸಿಕ್ಬಿಟ್ರೆ ಸಾಕಷ್ಟೇ. ಸ್ವಲ್ಪ ರೈಟ್ ಕಡಿಮೆ ಹೇಳ್ಬೇಕಂದ್ರೆ, ಇವಾಗ ಮಾರ್ಜಿನ್ ಕಡಿಮೆನೇ ಇದೆ. ಆವಾಗಲೇ ಹೇಳಿದೆ, ಅದೇ ನೈಟು ಮಲಗಿದ್ದೆ 11-12 ಗಂಟೆ, ಬೆಳಗ್ಗೆ 3 ಗಂಟೆಗೆ ಎದ್ದು ಅಲ್ಲಿಂದ ಕಾರೆಲ್ಲ ಓಡಿಸ್ಕೊಂಡು ಬಂದು ಕೆಲಸಗಳು ಸುತ್ತಿದಾರಲ್ಲಿ ಇಲ್ಲಿ ಹಾಕಿದ್ದಾರೆ. ನಮ್ಮ ಮನೇಲಿ ದಾರಗಳು ಹಾಕ್ತಾ ಇರ್ತಾರಲ್ಲ, ಅದರಿಂದ ಕಿತ್ತೋಯ್ತಾ ಇರ್ತಾವ. ಈ ಕ್ಯಾಪ್ಸಿ ಬಗ್ಗೆ ನನಗಿಂತ ಹೇಳ್ಬೇಕಂದ್ರೆ ನಮ್ಮ ಶಮಿತ್ಗೆ ಗೊತ್ತು. ಯಾಕೆಂದರೆ ನಾನು ಒಂದು ಸಲ ಕ್ಯಾಪ್ಸಿ ಬೆಳೆದ, ಟೊಮೊಟೊ, ಬೀನ್ಸ್ ಅವೆಲ್ಲ ಬೆಳೆದಿದ್ದೀವಿ. ಇದು ಮಾತ್ರ ಇಲ್ಲ. ಇದಕ್ಕೆ ಯಾಕೆ ಸಪ್ರೇಟಾಗಿ ದಾರ ಹಾಕಿರೋದು? ಇದು ಹಾಕಿಲ್ಲ ಅಂತನಾ? ಇದು ಹೇಳ್ದಿಲ್ಲ ಅಂತನಾ? ಗುರು ಯಾರು ಇದ್ರೆ ರೈಟ್ ಕೇಳ್ಕೊಳ್ಳಿ, ರೈತರಿಗೆ ರೈಟ್ ಸಿಗಲಿ ಅಂತ. ರೈಟ್ ಸಿಕ್ಬಿಟ್ರೆ ಸಾಕು. ನಮ್ಗೆ ಇದೊಂದು ಬೆಳೆ ರೈಟ್ ಸಿಕ್ಬಿಟ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಈಗ ಬಾ, ಫೈನಲಿ ತೋರಿಸೋದನ್ನ ಇಷ್ಟು. ಈ ನೆಟ್ಟಾಸೆ ಬೆಳಿಬೇಕು, ಯಾವಾಗ ಬೆಳೆದ್ರೂ. ಇವಾಗ ಹೊರಡೋಣ. ಈಗ ಹೋಗಿ ನೀವು ಫಿಲ್ಟ್ರ್ ನೀರು ತರಬೇಕು. ಆಮೇಲೆ ಆದರೆ ಮತ್ತೆ ಬರ್ತೀನಿ. ಇನ್ನೇನು ಹೇಳೋದು ನನಗೆ ಗೊತ್ತಿದ್ರೆ ಹೇಳ್ತೀನಿ. ಇವಾಗ ಅಲ್ಲಿ ಮುನಿ ಸೇವೆ ಮಾಡ್ತೀವಲ್ಲ, ಅಲ್ಲಿ ಲಾಕ್ ಕಂಟಿನ್ಯೂ ಆಗುತ್ತೆ. ಸಿಗೋಣ. ಗುರು ಇವಾಗ ಮನೆ ಹತ್ರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ಕಾಯಿ ಹೊಡ್ಕೋಬೇಕು 3 ಹಿಡ್ಕೊಂಡು ಪೂಜೆಗೆಲ್ಲ ಆಗುತ್ತೆ. ನಮ್ಮ ಮನೆ ಮುಂದೆ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಮುಂದೆ ಹಿಂಗಿದೆ ಹಸು, ಅದನ್ನು ಕರ ಹಾಕೈತದು. ಇದು ಬಿಟ್ರೆ ಆ ಕಡೆ ಸೈಡ್ ಆಡೈತೆ. ಈಗ ಒಬ್ಬನು ತೋರಿಸಿ ನೋಡಿ, ಎಂಟ್ರಿ ಬರ್ತಾನೆ. ಬಾ ತಗೋಬಾ. ಇವನೇ ನಮ್ಮ ಅಕ್ಕನ ಮಗ, 2ನೇ ಇವನು ಅತ್ತೆ ಕಡೆನೋ, ನನ್ನ ಕಡೆನೋ. ಬಲ ಪಾಪ ಸಮಿತು ಕೊಡ್ಲಿ, ಎತ್ಕ ಬಾ. ಬೈಲಿ ಸುಜಿತು, ಬೈಲಿ. ನಿಂಗೆ ನಾನು ಬೇಕಾ ಅತ್ತೆ ಬೇಕಾ? ಅತ್ತೆ. ನಾನು ಹೇಳಿಲ್ವಾ ಇವನು ಅತ್ತೆ ಅಂತಾನೆ. ಇವನು ಅತ್ತೆ ಪಾರ್ಟಿ, ಅತ್ತೆ ಪಾರ್ಟಿ ಅವನು ನನ್ನ ಪಾರ್ಟಿ. ಸಮಿತ್ಗೆ ನಾನು ಬೇಕು, ನಿನಗೆ ಅತ್ತೆ ಬೇಕಾ? ಸರಿ ಆಯ್ತು, ಕಾಯಿ ಹಿಡಿಯುವ ಕಾಯಿ.
ಹಿಡಿದೀಯಾ? ಹಾಂ ಪಾಪ ಯಾವುದು ಕರ ಹಾಕಿರೋದ ತಾನೆ? ಕರ ಹಾಕಿರೋದು? ಸಾರಿ, ನಾನು ಅವಾಗ ಅದು ಹೇಳಿದೆ, ಇದು ಕರ ಹಾಕಿರೋದು ಇವಾಗ. ಹಾಂ ಹ್ಞೂ ಎಡಿ ಅಲ್ಲಾಡ್ತೈತಾ? ಹಾಂ ಎಡಿ ಮತ್ತೀಗ ಎಡೆ ಕೈಕಿಲ್ವಾ? ಹಾಂ ತಿಂಡಿ ಬೇಕು ಅಂತೀಯಾ? ಎಡಿವಾ? ಇವಾಗ ಎಲ್ಲ ಕಾಯಿ ಹಿಡಿದ್ಬಿಟ್ಟು ಮನೆಯೊಳಗೆಲ್ಲ ರೆಡಿ ಮಾಡ್ಕೊತಾರೆ. ಇವಾಗ ಹೊಲ್ದ ಹತ್ರ ಹೋಗೋಣ, ಎಲ್ಲನೂ ತೊಗೊಂಡು. ನನ್ನ ಫ್ರೆಂಡ್ ರಾಜಿ, ಇನ್ನೊಬ್ಬ ಬರ್ತಾನೆ ಎಂಟ್ರಿ, ರಾಜೇಶ್ ಅವ್ರು ಎಂಟ್ರಿ ಬರ್ತಾರೆ, ಅವ್ರದ್ದು ತೋರಿಸ್ತೀನಿ. ಅವನನ್ನು ಅದು ಬೇಡ ಗುರು. ಇವಾಗ ಎಲ್ಲ ಬಂದ್ಬಿಟ್ಟು ಬೆಂಗಳೂರಿಗೆ ಕ್ಯಾಪ್ಸಿ ಮತ್ತು ಟೊಮೊಟೊ ಎಲ್ಲ ಕಿತ್ಕೊಂಡು ಚೀಲಕ್ಕೆ ಹಾಕ್ಕೊತಿದ್ದೀವಿ. ಎಲ್ಲರೂ ನಮ್ಮ ಅತ್ತೆ ಅವರೆಲ್ಲ ಅಲ್ಲಿ ಕಿತ್ತಾಕ್ತಿದ್ದಾರೆ. ಇವಾಗ ನಾನು ಕೆಳಗಡೆ ಕಾಯಿ ಎತ್ಕೊಂಡು ಬರಬೇಕು. ಇದು ಬಂದು ಟೊಮೊಟೊ ತೋಟ, ಇಲ್ಲಿ ಕ್ಯಾಪ್ಸಿ ಗಿಡದ ಪಕ್ಕನೇ. ವೀಡಿಯೋ ಮುಂಚೆನೇ ಹೇಳಿದ್ನಲ್ಲ, ಅಲ್ಲಿ ಕ್ಯಾಪ್ಸಿ ಇದೆ ಅಂತ, ಟೊಮೊಟೊ ಇದೆ ತೋರಿಸ್ತೀನಿ ಅಂತ. ಇದೆ ಟೊಮೊಟೊ. ಹಿಂಗೆ ನೋಡಿ, ಟೊಮೊಟೊ ಈ ಸಲನೂ ರೈಟ್ ಇಲ್ಲ, ಕ್ಯಾಪ್ಸಿನೂ ರೈಟ್ ಕಡಿಮೆ. ನೋಡೋಣ, ಕ್ಯಾಪ್ಸಿ ಒಂದು 6 ತಿಂಗಳು ಕೊಯ್ಬೋದು ಅಂತಾರೆ, ಹೆಂಗೋ ರೈಟ್ ಸಿಕ್ಬಿಟ್ರೆ ಸಾಕು. ಬಟ್ ಟೊಮೊಟೊ ಆಗಲ್ಲ, ಹಂಗೆ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ನಮ್ಮ ಹೊಲ ಪಕ್ಕಲ್ಲ ರಾಗಿ ಹಾಕೋರು ನೋಡಿ, ಇನ್ನೇನು ಕುಯ್ಯೋಕ್ಕೆ ಬಂದೈತೆ ರಾಗಿ. ಪೂರ್ತಿ ಹಿಡಿದು ಅಲ್ಲಿವರೆಗೂ ಹಾಕಿದ್ದಾರೆ. ಈ ತಂತಿ ಹಾಕಿದ್ರಲ್ಲ, ಟೊಮೊಟೊ ತಂತಿ, ತುಂಬ ಸಲ ಇಲ್ಲಿ ಕೆಲಸ ಮಾಡುವಾಗ ಇದರಲ್ಲೇ ಕಾಲು ಸಿಗಾಕೊಂಡು ಬೀಳೋದು, ಗೊತ್ತೇ ಆಗಲ್ಲ. ಏನು ಬಿಸಿಲು ಹೊಡಿತಾ ಇದೆ ಅಂದರೆ ಹಬ್ಬ. ಇನ್ನೂ ಕೆಲಸ ಬೇರೆ. ಆ ಬೆಂಗಳೂರಲ್ಲಿ ಹೋದ್ರು ಹೋಟ್ಲು ಕೆಲಸನೂ ಹಂಗೆ, ಆ ಹೋಟ್ಲು ಕೆಲಸ ಏನಂತ ಇಲ್ಲಿ ಬಂದು ಇಲ್ಲೂ ಕೆಲಸ ಆಗಿಲ್ಲ. ಈಗೆಲ್ಲ ಮುಗಿಸ್ಕೊಂಡು ಈಗ ಮುನಿ ಸೇವೆ ಮಾಡೋಕ್ಕೆ ಎಲ್ಲ ಮನೇಲಿ ಮಸಾಲೆ ರೆಡಿ ಮಾಡಿದ್ದಾರೆ. ಎಲ್ಲ ಕೆಲಸ ಆಲ್ಮೋಸ್ಟ್ ಆಗೈತೆ. ಇನ್ನು ಹೊಲ್ತಕ್ಕೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಇನ್ನು ಅಲ್ಲಿ ನಮ್ಮ ಭಾವ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಈಗ ತಗೊಂಡು ಹೋಗಿದ್ದಾರೆ. ಜವಳಿಗಳ ಮತ್ತು ಅಲ್ಲೆಲ್ಲ ಗುಡ್ಸ್ಲೆಲ್ಲ ಹಾಕ್ತಿದ್ದಾರೆ. ಎಳ್ನೀರೆಲ್ಲ ಅಲ್ಲಿ ಎಳ್ನೀರು ನಮ್ಮ ಗದ್ದೆ ಹತ್ರ ಬಂದಿದ್ದಾವಂತೆ, ಅಲ್ಲಿ ಎಳ್ನೀರು ಕುಡಿಬೋದು. ಅಲ್ಲೇ ಮುನಿ ಸೇವೆ ಎಲ್ಲ ಕೆಲಸ ಹಂಗೆಲ್ಲ ಮಾಡ್ಕೊಂಡು ಅಡುಗೆ ಮಾಡಿಕೊಂಡು ಅಲ್ಲೇ ಎಳ್ನೀರು ಕುಡಿಬೋದು. ಇಲ್ಲೂ ಎಳ್ನೀರು ಐತೆ ನೋಡಿ. ಇದು ನಮ್ಮ ಭಾವರೊಲನೇ. ಇದು ಇವಾಗ ಮುಗ್ದೈತೆ ಹೂವಿನ ಗಿಡ. ಅದು ಬಿಟ್ಟರೆ ಅಲ್ಲಿವರೆಗೂ ಐತೆ. ಕೆಳಗಡೆ ಮಿಷಿ ಮನೆ ಕೆಳಗಡೆ ಮೇವು ಹಾಕಿದ್ದಾರೆ ಹಸುಗಳಿಗೆ. ಇನ್ನು ಟೊಮೊಟೊ ಹೇಳೋದಲ್ಲ, ಅಲ್ಲಿಂದ ಬಂದಲ್ಲ ಈಗ. ಇದು ಟೊಮೊಟೊ ಇಲ್ಲಿಂದ ದೂರದಿಂದ ಕಾಣುತ್ತೆ ನೋಡಿ ಪೂರ್ತಿ. ಆ ಕಡೆ ಕ್ಯಾಪ್ಸಿ, ಈ ಕಡೆ ಟೊಮೊಟೊ. ಇವಾಗ ಇಲ್ಲಿ ಬಾಳೆ ಗಿಡದ ಹತ್ರ ಕಾಯಿ ಐತೆ. ಕಾಯಿ ಎತ್ಕೊಂಡು ಹೋಗಿ ಇಲ್ಲಿಂದ ಊರಿಗೆ ಹೋಗಿ ಅಲ್ಲಿಂದ ಐಟಮ್ ಎಲ್ಲ ತಗೊಂಡು ಹೊಲ್ತಕ್ಕೆ ಬಂದು ಇನ್ನು ಅಲ್ಲಿ ಲಾಗ್ ಅಲ್ಲಿಂದ ಶುರುವಾಗುತ್ತೆ. ಬೆಳಗ್ಗೆಯಿಂದ ಟೈಮ್ ಹೆಂಗೆ ಹೋಯ್ತೈತೆ ಅನ್ನೋದೇ ಗೊತ್ತಾಯ್ತಲ್ಲ. ಊರಿಗೆ ಬಂದರೆ ಒಂದು ದಿನವೂ ಒಂದೊಂದು ಸೆಕೆಂಡ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅಲ್ಲೇ ನೈಟ್ ರಿಟರ್ನ್ ಹೋಗಬೇಕು. ನಮ್ಮ ಮಾವ ಹೇಳ್ತಿಲ್ಗೆಲ್ಲ ಕಾಯಿ ಇಲ್ಲೇ ಐತೆ. ಕಾಯಿ ಎತ್ಕೊಂಡು ಹೋಗೋಣ. ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಇದೆಯಲ್ಲ ಏಲಕ್ಕಿ ಬಾಳೆ ಗಿಡ, ಇದು ಏನು ಟೇಸ್ಟ್ ಇರುತ್ತೆ ಅಂದರೆ, ಒಂದೊಂದು ಸಲ ಇಲ್ಲಿ ಆದಾಗ ಕಾಯಿ ಬಂದಾಗ ಊರಲ್ಲಿ ತಗೊಬಂದು ಮಡಗಿರ್ತಾರಲ್ಲ, ತಿಂತೀವಲ್ಲ, ಸಖತ್ ಟೇಸ್ಟ್ ಐತೆ ಮಾತ್ರ ಇದರಲ್ಲಿ. ಈ ಔಷಧಿ ಹೊಡ್ಬಿಟ್ಟು ಹಣ್ಣು ಮಾಡ್ತಾರೆ ನೋಡು, ಅದು ಟೇಸ್ಟ್ ಜಾಸ್ತಿ ಬರೋಲ್ಲ. ಈ ಏಲಕ್ಕಿ ಬಾಳೆ ಗಿಡ ಇಲ್ಲಿಂದ ತಗೊಂಡೋಗ್ಬಿಟ್ಟು ಇಲ್ಲೇ ಮನೇಲಿ ಹಣ್ಣು ಮಾಡಕ್ಕೆ ಬಿಡ್ತೀವಲ್ಲ, ಆ ಟೇಸ್ಟ್ ಸಖತ್ತಾಗಿರುತ್ತೆ. ಇವಾಗ ಕಾಯಿ ಎತ್ಕೊಂಡು ಹೊರೋಣ. ಅಲ್ಲಿ ಹಾಕಿದ್ದೀನಿ ಕಾರ್ನ, ಹೋಗೋಣ ಇವಾಗ. ನಾ ಇಲ್ಲಿಂದ ಹೋಗಿ ಅಲ್ಲಿ ಶುರು ಮಾಡ್ತೀನಿ. ನಮ್ಮ ಅಲ್ಲಿ ಮುನಿ ಸೇವೆ ಮಾಡ್ತೀವಲ್ಲ, ಈಗ ಅಲ್ಲಿ ಅಡುಗೆ ಎಲ್ಲ ಮಾಡ್ತೀವಲ್ಲ, ಲಾಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಸಿಗೋಣ. ಇವಾಗ ಮನೆಯಿಂದ ಐಟಮ್ ಎಲ್ಲ ತಗೊಬಂದು ಹೊಲ್ತ ಇಡ್ತಾಯಿದ್ದೀವಿ. ನಮ್ಮ ಚಿಕ್ಕಾಳು ಹೆಂಗೆ ಕೆಲಸ ಮಾಡ್ತಾವೆ ನೋಡಿ, ಎಲ್ಲ ಇವಂದೇ ಮ್ಯಾನೇಜ್ಮೆಂಟು. ಆಯ್ ಮಾಡಪ್ಪ, ಅವ್ನ ಕೆಲಸ ಮುಖ್ಯ ಅಂತೆಲ್ಲ ಕೆಲಸ ಮಾಡ್ತಾವನೆ. ಈಗ ಬಂದಿದ್ದೀವಿ. ಇನ್ನು ಬಾವರು ಇಲ್ಲಿ ಗುಡಿಸ್ಲಾಗ್ತಿದ್ದಾರೆ. ಇದಕ್ಕೆ ಹಳಸು ಮತ್ತು ಕೆಳಗಡೆ ಇಲ್ಲಿ ಗುಡ್ಲಾಕ್ಬಿಟ್ಟು ರೆಡಿ ಮಾಡ್ತೀವಿ. ಇನ್ನು ಮನೆಗೆ ಹೋಗಿ ಎಲ್ಲರೂ ಕರ್ಕೊಬರ್ಬೇಕು. ಇವಾಗ ಎಲ್ಲ ಇಲ್ಲಿ ಎತ್ತಿಕ್ಬಿಟ್ಟು ಹೋಗ್ಬೇಕು. ಇವಾಗ ಈಗ ಮನೆಯಲ್ಲೆಲ್ಲನೂ ಹೊಲ್ದ ಹತ್ರ ಕರ್ಕೊಂಡೋಗಿ ಬಿಟ್ಟಾಯಿತು. ಇವಾಗ ಕೋಳಿ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ನಾಟಿ ಕೋಳಿ ಹೊಲ್ತ ಕುಯ್ತೀವಿ, ಜೋಡಬೇಟೆ ಅಂತ 2 ಕುಯ್ತೀವಿ ಅಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾ ಕೋಳಿ ಬೇಕು. ಈಗೆಲ್ಲನೂ ಬಿಟ್ಬಿಟ್ಟು ಈಗ ನಾನು ಹಳಿ ಮಯ ತಗೋಬತ್ತಾವನು. 2 ನಾಟಿ ಕೋಳಿ ಅವೆ, ಅವು ಕ್ಲೀನ್ ಮಾಡ್ಸೋಕೆ ಕೊಡೋಕೆ ಹೋಗ್ತಾ ಇದ್ದೀನಿ. ಈಗ ಹೋಗಿ ಕ್ಲೀನ್ ಮಾಡಿಸ್ಬಿಟ್ಟು ಕೋಳಿ ಹಾಕ್ಸ್ಬಿಟ್ಟು ಬಂದು ಪೂಜೆ ಮಾಡಬೇಕು. ನಾನೇ ಹೋಗಿ ಪೂಜೆ ಮಾಡಬೇಕು. ನಾನೇ ಹೋಗಿ ಪೂಜೆ ಮಾಡಬೇಕು. ಉಪವಾಸ ಇದ್ದೀನಲ್ಲ, ಅದಕ್ಕೆ ನಾನೇ ಹೋಗಿ ಪೂಜೆ ಮಾಡಬೇಕು. ನಾನು ಉಪವಾಸ ಇದ್ದೀನಿ ಅಂತ ನಾನು ಹೆಂಡ್ತಿನ ಉಪವಾಸ ಅವಳೆ. ಈಗ ಬೇಗ ಕೋಳಿ ಹಾಕ್ಸ್ಬಿಟ್ಟು ಹೊಲ್ದ ಹತ್ರ ಹೋಗಿ
ಅವೇಡ್ ಕೋಳಿ ಬೇಟೆ ಕೊಡ್ತೀವಲ್ಲ ಜೋಡಿ ಬೇಟೆ ಥರ ಅವು ಪೂಜೆ ಮಾಡಿಬಿಟ್ಟು ಕೋಳಿ ಕುಯ್ದು ಅವೇಡ್ ತಗೊಬಂದು ಒಟ್ಟಿಗೆ ಏನೇನು ಕೋಳಿ ಹೇಳಿದ್ದೀನೋ ಅವೆಲ್ಲನೂ ಎತ್ಕೊಂಡು ಹೋಗಬೇಕು. ಊಟ ಬಂದು ಮುದ್ದೆ, ರೈಸು, ನಾಟಿ ಕೋಳಿ ಸಾಂಬಾರು, ಚಿಕನ್ ದಮ್ ಬಿರಿಯಾನಿ, ಕಬಾಬು ಇಷ್ಟು ಮಾಡ್ಬೇಕಂತ ಇದ್ದೀವಿ. ಈಗ ಮಾಡೋಣ. ಏನು ಪಾಪ? ಅತ್ಲ ತಾಳೆ ಕೊಡನೆ ಬಡ್ಡಿ ನೆಕ್ಸ್ಟ್ ನೀನು ಸುಜಿತ್ ಕೊಟ್ಟಿಲ್ಲ ಅಂದ್ರೆ ಅವ್ನು ಹೊಡೆದೇ ಬಿಡ್ತಾನೆ. ನಿನಗೆ ಬಂದು ಮೇಲ್ ಪಾಪ ಇದು ನೀನು ಕುಡಿವೆ, ನೀನು ಬರ ನೀನು ಕುಡಿ. ಅದು ಕೊಡು ಅವನಿಗೆ. ಕೊಡು ಕಿತ್ಕೊಂಡು. ನಂಗೆ ಬೇಡ, ಅವ್ರು ಕೊಡು ಅವ್ರಿಗೆ. ಸ್ವಲ್ಪ ಇನ್ನೊಂದು ನಂಗೆ ಬೇಡ, ಕೊಡು ಅವ್ರಿಗೆ. ಹಂಗೆ ಕೊಡೋದು ಕುಡೀರಿ ಇನ್ನೊಂದು. ಹಾಂ ಬಾಚಿನಿ ನಾನು ಕೊಡ್ತೀನಿ. ಅಪ್ಪ ನಂಗೆ ಗಂಜಿ ಬೇಕು. ಕುಡಿ ಕುಂದಲ್ಲ ಬರಲ್ಲ ಸಮಿತ. ಮೂರು ಸಲ ಬಿಡಬೇಕು. ನಾನು ಬಿಡ್ತೀನಿ ಸರಿನಾ? ನಾನು ಪೂಜೆ ಮಾಡು. ನಾನು ಒಂದ್ಸರಿ ಬಿಡ್ತೀನಿ. ಬಿಡ್ತೀಯಾ? ಮೇಲ್ಮದ ಜೊತೆ ಕೈ ಇಟ್ಕೊ. ನೀನು ಮೂರು ಸಲ ಬಿಟ್ಬಿಡೋದು ಒಂದೇ ಸಲ. ಬಿಡೋದಾ? ಪೂಜೆ ಮಾಡು. ಆಯ್ತಾ? ಪೂಜೆ ಮಾಡಿ ಬಾಯ್ ಕಡೆಗೆ ನೋಡಿ ಅಂತ ತಲೆ ಕೆಲಸ ಮಾಡ್ತಾನೆ. ಬಾಯ್ ಕಡೆಗೆ ತಲೆ ಮಂಡಾಯ್ತದೆ. ಚಾಕ್ ಕೊಡು. ತರ್ಲಿಲ್ವಾ ಚಾಕ್ ತಂದಿನಿ ಅಂತ ಹೇಳಿಲ್ವಾ? ಒಂದು ಇಟ್ಕೊಳ್ಳಿ ಯಾರಾದರೂ. ಸುಮ್ಮನೆ ನೀನು ಇಟ್ಕೊಬೇಡ ಪಾಪ. ಕುಡ್ಲು ಕೊಡ್ಲಕೋತಿ ಮತ್ತೆ ಅಕ್ಕ. ಚಾಕ್ಲೆ ತಗೋ, ಚಾಕೆ ಚೆನ್ನಾಗಿ ಇರ್ತದೆ. ಬಿಡು ಬಿಡು, ಬೇಡ ಬೇಡ. ಅಯ್ಯ ಇದು ಬೋಸಿ ತಗಲ್ಲ ಪಾಪ ಇಟ್ಕ. ಎಳ್ನೀರು ಕುಡಿಯೋಗೋ. ಗುರು ಊರಿಗೆ ಬಾಯಿ ಹೇಳೋ ಸಮಯ ಬಂತು. ಇವಾಗ ಸನ್ಸೆಟ್ ಆಗ್ತಿದೆ ನೋಡಿ. ಆಯ್ತಾ? ಕಾಯ್ತಾ ಬಾಮು? ಕಾಯಿ ಏನು ಕಾಯಿ? ತೆಂಗಿನಕಾಯಿ. ಚಾಕ್ ಇಷ್ಟ ಬಿಡು. ಅಲ್ಲೋಡಲ್ಲಿ ಹೊಡೆದೋಗೈತೆ. ತೋರಿಸ್ಬಿಟ್ಟು ಕ್ಯಾಮ್ರಾನೇ ಸರಿಯಾಗಿ ಹಿಡಿತಲ್ವಲ್ಲ ಅಂತ ನಾನೇನು ಹಿಂಗೆ ಕೂಗ್ರಿ ಅಂದ. ವರ್ಷಕ್ಕೊಂದ್ಸಲ ಹಿಂಗೆ ಬಂದು ಕೂಗಿದ್ರೆ ಒಂಥರ ಮತ್ತೆ ದೇವ್ರ ಬಂದ್ಬಿಡ್ತೀವಿ ಮಂಗೆ ಅನ್ಕೊಂಡಂತೆ. ಏಳು ಬಿಡ್ಕೋತಂತೆ. ಬೆನ್ನು ಹೊಟ್ಟೆ ಎಲ್ಲ ಹಿಡ್ಕೊಂಡ್ಬಿಟ್ಟೈತೆ.
ಮಕ್ಕದಲ್ಲ ನೀನು ಕೂಗಿದಕ್ಕೆ. ನನ್ನ ಕ್ಯಾಮ್ರಾಗಿಂತ ಚೆನ್ನಾಗಿತ್ತು ನನ್ನ ಕ್ಯಾಮ್ರಾ. ಯಾಕೋ ಹಿಡ್ಕೊಂಡ್ಬಿಟ್ಟೈತೆ ಮಸ್ತಾಗೈತೆ ನೋಡಿರಿ. ನಿಧಾನ ಕುಡಿಯೋ ಕೈ ಎತ್ತು. ಸಾಕು ಸಾಕು. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅದನ್ನ ಜಾಸ್ತಿ ಮಾಡಿ. ಸಾಕಲ್ವಾ? ಅಲ್ಲೆಲ್ಲ ಕೂಗಿದ್ದು ಇಲ್ಲಿ ಗಂಟ ಕೇಳಿಸ್ತಾ ಇತ್ತು. ಫುಲ್ ಸೌಂಡ್ ಬರ್ಬೇಕು. ಓ ಅಂತ ಕಡಿ ಕೊಡಪ್ಪ. ಸೌಂಡ್ ನಿಂತ ಸಾಕಲ್ಲ. ಹೇಳಪ್ಪ. ಇದು ಅಡ್ಡಾಡಿ ಕ್ಯಾಮ್ರಾ ಯೂಟ್ಯೂಬ್ ಕ್ಯಾಮ್ರಾನೇ ಹಿಡಿದಿಲ್ಲ. ಕ್ಯಾಮ್ರಾ ಇವಾಗ ಇಲ್ಲಿಗೆ ಬಂದಾಗ ಜೋರಾಗಿ ಕೂಗ್ಬಿಡ್ರಿ ಎಲ್ಲ ಒಂದೇ ಸಾರಿ. ಇದೆ ಇನ್ನು ಕುಡ್ದೇ ಇಲ್ಲ, ನನ್ನ ನಗ ಬರ್ತೈತೆ. ಬಂದ್ರು ಹತ್ರ ಕೂಡ್ರಿ ಜೋರಾಗಿ. 1 2 3. ಗುರು ಫೈನಲಿ ಮುನಿ ಸೇವೆ ಎಲ್ಲ ಮಾಡಿ ಮುಗೀತು. ಈಗ ನಮ್ಮ ಬಾಯ್ಸ್ ಕಾಣ್ತಾ ಇದ್ದೀರೇನೋ ಟಾರ್ಚ್ ಹಾಕೋಣ ಆಯಿತಾ? ಕುಯ್ಕೊಂಡ್ರಾ? ಟೈಮ್ ಆಲ್ರೆಡಿ 7:15 ಆಗದೆ. ಆ್ಯಕ್ಚುಲಿ ಮುನಿ ಸೇವೆನ ಈ ಥರ ಮಾಡೋದು ತುಂಬ ಖುಷಿ. ಈ ವರ್ಷ ಚೆನ್ನಾಗಾಯಿತು. ಈಗ ಎಲೆ ಒಂದು 3 ಸಾಲ್ಟೇಜ್ ಆಗಿಬಿಟ್ಟಿತ್ತು. ಬಾಳೆದೆಲೆ ಗೆಡ್ಡೆಗೆ ನೀರು ಬಿಟ್ಬಿಟ್ಟು ಇವಾಗ ತೊಗೊಂಡೋಗ್ತಾ ಇದ್ದೀವಿ. ಇನ್ನು 3 ಜನ ಯಾರು ಬಂದಿದ್ದಾರೆ ಊಟ ಮಾಡ್ತಾರೆ. ಅವ್ರ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಮನೆಗೆ ಕಳಿಸಿ
ಅದಾದಮೇಲೆ ನಾವು ಈಗ ಮನೆಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೊರಡಬೇಕು. ಇವರು ನಮ್ಮ ಗ್ಯಾಂಗ್, ನಮ್ಮ ಸಮಿತು, ಗೋಕುಲು. ನಿನ್ನ ಹೆಸ್ರೇನು ಪಾಪ? ಹೇಮಂತು. ಸಮಿತು, ಈ ಗೋಕುಲ್ ಏನಾಗಬೇಕು ನಿಂಗೆ? ಅವನೇನಾಗಬೇಕು? ಇವ್ನು ಅವ್ರ ಅಣ್ಣ ಅಂತೆ, ಅವನಿಗೊಂದು ತಮ್ಮ ಅಂತೆ. ಹಂಗೆ ಇಲ್ಲೇನು ಹಾಕಿದ್ದಿಲ್ಲ, ಇಲ್ಲಿ ಹೂವನಾ ಕಾಣಕ್ಕಿಲ್ಲ ಇವಾಗ. ಇದು ಬಂದು ಇನ್ನೊಂದು ಸೈಡ್ ಜಾಗದ್ದೆ ನಮ್ಮದು. ಇಲ್ಲಿ ಹಲಸಿನ ಮರ ಇದೆ, ಏನೂ ಕಾಣ್ತಿಲ್ಲ ಈಗ. ಬೆಳಗ್ಗೆಯಿಂದ ಈ ಕೆಲಸ ಕಾರ್ಯಗಳಲ್ಲಿ ಇನ್ನಿಷ್ಟು ವೀಡಿಯೋ ಕವರ್ ಮಾಡೋಕ್ಕೈತೆ ಅಷ್ಟೇ ಸದ್ಯಕ್ಕೆ. ಇನ್ನು ಇದೆಲ್ಲ ಹೂವು ಗಿಡ ಇದ್ದಾವಂತೆ, ಏನು ಕಾಣಲ್ಲ. ಈಗ ಹೋಗ್ಬಿಟ್ಟು ಹೋಗೋಣ. ಇನ್ನೊಂದು ತೋರಿಸ್ತೀನಿ ರೀ, ಅಲ್ಲಿ ಗಿಡಗಳಿಗೆ ಲೈಟಿಂಗ್ಸ್ ಹಾಕಿದ್ದಾರೆ ಯಾವ ಥರ ಅಂತ. ಅವರು ನಮ್ಮ ಅಣ್ತಂದ್ರೆ ಆ ಥರ ಯಾವುದೋ ವೈಟ್ ಹೂವಾಗ ಹಾಕಿದ್ದಾರಂತೆ. ಈಗ ಹೋಗ್ಬಿಟ್ಟು ಹೂವಿನಿಗೆಲ್ಲ ಐಟಮ್ ತುಂಬಿಟ್ಟು ಈಗ ಹೊರಡೋಣ ಬೆಂಗಳೂರು ಕಡೆಗೆ. ಬೆಂಗಳೂರಿಗೆ ಬರೋದಲ್ಲ ಆಲ್ಮೋಸ್ಟ್ ನೈಟ್ 12 ಗಂಟೆ ಆಗುತ್ತೆ. ಇನ್ನು ಮತ್ತೆ ನಾಳೆ ಬಿಸ್ನೆಸ್ಸು ಕೆಲಸ. ಬಟ್ ಏನೇ ಹೇಳಿದ್ರು ನಮ್ಮ ಇಲ್ಲಿ ಊರು ವಾತಾವರಣನೇ ಚೆಂದ. ಬೆಂಗಳೂರಲ್ಲೆಲ್ಲ ಏನು ಅನಿಸ್ತೈತೆ, ನನಗೇನು ಅನಿಸ್ತೈತೆ ಗೊತ್ತಾ ಫ್ರಾಂಕಾಗಿ ಹೇಳ, ನಾಳೆಯಿಂದ ಅದೇ ಕೆಲಸ, ಅದೇ ಜೀವನ, ಅದೇ ಕಮಿಟ್ಮೆಂಟ್ಸು, ಅದೇ ತಲೆನೋವು. ಇವತ್ತೊಂಥರ ಬಂದಾಗ ಹೊಸ ಪ್ರಪಂಚದ ಥರ ನಾವಾಯಿತು, ನಮ್ಮ ಕೆಲಸ ಆಯಿತು, ಒಂದು ಮೈಂಡು ಫುಲ್ಲು ರಿಫ್ರೆಶ್ ಆಗಿತ್ತು. ಒಂದು ಒಳ್ಳೆ ನೇಚರ್ಗೆ ಒಂದು ಅಟ್ಯಾಚ್ ಆಗಿಬಿಟ್ಟಿದೆ. ಅದರಲ್ಲೂ ನಮ್ಮ ತೋಟದ ಹತ್ರ ಅಂತೂ ದಮ್ ಬಿರಿಯಾನಿ, ಮುದ್ದೆ, ರೈಸು, ನಾಟಿ ಕೋಳಿ ಸಾಂಬಾರು. ಈಗ ಜಸ್ಟ್ ಊಟ ಆಯಿತು. ಬೆಳಗ್ಗೆಯಿಂದ ನಾನು ಹೆಂಡ್ತಿ ಇಬ್ಬರು ಉಪವಾಸ ಇದ್ದು, ನಾನು ಉಪವಾಸ ಇದ್ದೆ ಅಂತ ಅವಳು ಉಪವಾಸ ಇದ್ದು, ಈಗ ಇಬ್ಬರು ಊಟ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಕ್ತ ಬಲಿ ಎಲ್ಲಿಸ್ಬಿಟ್ಟು ಇವಾಗ ಊಟ ಮಾಡ್ದು. ಇನ್ನು ಆದಮೇಲೆ ಇವಾಗ ಬೇರೆ ಎಲ್ಲ ಬಂದವರು ರಿಲೇಷನು ಅವರೆಲ್ಲ ಊಟ ಮಾಡ್ತಾರೆ, ನಮ್ಮ ಅತ್ತೆ ಮನೆಯವರೆಲ್ಲ. ಈಗ ಒಂದು ಪ್ಲ್ಯಾನ್ ತೋರಿಸ್ತೀನಿ ರೀ, ಇಲ್ಲಿಂದ ಕಾಣಿಸುತ್ತಾ ಅಂತ. ಅಲ್ಲಿ ಲೈಟ್ ಥರ ಕಾಣ್ತೈತೆ ನೋಡಿ. ಅದು ಹತ್ರ ಆದರೆ ತೋರಿಸ್ಬೋದಿತ್ತು, ಅಲ್ಲಿ ಹೋಗೋಕ್ಕಾಗಲ್ಲ, ಈಗ ಟೈಮ್ ಇಲ್ಲ. ಆ ಲೈಟ್ ಏನಿದೆಯೋ ಹೂವಿನ ಗಿಡಕ್ಕೆ ಲೈಟ್ ಹಾಕ್ತಾರೆ ನೈಟೆಲ್ಲ, ವೈಟ್ ಹೂವಿಗಂತೆ. ಅದು ಹತ್ರ ಮಾಡಿದರೆ ವೀಡಿಯೋ ಸಖತ್ತಾಗಿರೋದು. ಬಟ್ ಇವಾಗ ಆಗಲ್ಲ. ಪಾಪ ಅರುಣ್ ನೋಡಿದೆ ಅದು ಅಲ್ಲಿ ಹೂವಿನ ಗಿಡಕ್ಕೆ ಲೈಟ್ ಹಾಕೋರಲ್ಲ. ಇವಾಗ ಅವ್ರಿಗೆ ಊಟ ಕೊಟ್ಬಿಟ್ಟು ಹೊರಡೋಣ. ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಇರಿ. ಅಲ್ಲಿ ನಾವು ಮುನಿ ಸೇವೆ ಮಾಡಿದ್ದೀವಲ್ಲ, ತೋರಿಸ್ತೀನಿ ನೋಡಿ. ಕಾಣಿಸ್ತಾನೆ ಇಲ್ಲ ಅಂದರೆ ಅಲ್ಲಿ ನೋಡಿ, ಅಲ್ಲೊಂದೆಲ್ಲೋ ಅವ್ರಿಗೆ ಚುಕ್ಕಿ ಥರ ಕಂಡಿದ್ದಲ್ಲ. ಏನು ನಮ್ಮ ಇವ್ರಿಗೆಲ್ಲ ಏನು ಧೈರ್ಯ ಗೊತ್ತಾ, ಅವಳು ಆರಾಮಾಗಿ ಓಡಾಡ್ತಾರೆ. ನಿಜ ಹೇಳ, ನಾನು ಒಬ್ಬನೇ ಹೋಗಿ ಎಲೆ ಕುಯ್ಕೊಬರ್ಬೇಕು ಅಂತ ಪಾಪ ಇವರು ಚಿಕ್ಕ ಹುಡುಗರು ಕರ್ಕೊಂಡು ಹೋಗಿದ್ದೀನಿ. ಇವ್ರು ಕರ್ಕೊಂಡು ಹೋಗಿ ಎಲೆ ಕುಯ್ಕೊಂಡು ಬಂದು ಈಗ ಓಡೋದೇ ಕೆಲಸ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಬೆಂಗಳೂರು ಲಾಗಲ್ಲಿ ಸಿಗೋಣ, ಬಿಸ್ನೆಸ್ ಲಾಗಲ್ಲಿ. ಎಲ್ರಿಗೂ ಬಾಯ್.